అభిప్రాయం కదా 4 గంటలకు పోదాం మరి ముందర రైట్లకి గాడి స్పీడ్ తిందా ದಯವಿಟ್ಟು ಗ್ರಾಹಕರಿಗೆ ಎಲ್ಲ ಸ್ವಲ್ಪ ಕಸ್ಟಮರ್ ಬರೋ ಕಸ್ಟಮರ್ಗೆಲ್ಲ ಸ್ವಲ್ಪ ತಿಳಿಸ್ಬಿಟ್ಟು ಅವರಿಗೆ MRP ಮೇಲೆ ಇಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅಂತ ಮೊದಲು 15% ಇತ್ತು, ಇವಾಗ 5% ಬಂದ್ಬಿಟ್ಟಿದೆ. ಅದರ ಮೇಲೆ MRP ಮೇಲೆ ಟ್ಯಾಕ್ಸ್ ಎಲ್ಲ ಕಮ್ಮಿ ಮಾಡಿ ಇವಾಗ ಶುರು ಮಾಡಬೇಕು. ಏನಿದೆಯೋ ಅವತ್ತಿಂದಾನೇ ಸ್ಟಾರ್ಟ್ ಆಗಿದೆ. ಎಲ್ಲ ಗ್ರಾಹಕರಿಗೂ ಸೇರ್ತಾರೆ. ನಮ್ದು ವಿತ್ ಬಿಲ್ ಬರುತ್ತಲ್ವಾ, ಅದಕ್ಕೆ ನರೇಂದ್ರ ಮೋದಿಜಿ ಅವ್ರು ಮಾಡಿರೋದಕ್ಕೆ ಅವ್ರ ಬಗ್ಗೆ ಕೊಟ್ಬಿಡಿ. ಏನು ಕಮ್ಮಿ ಆಗಿದೆಯೋ 23ನೇ ತಾರೀಕು ನೈಟ್ ಇಂದಾನೆ ಅಪ್ಡೇಟ್ ಮಾಡಿದ್ದೀವಿ ಸಿಸ್ಟಮ್ ಅಲ್ಲಿ. ಅವತ್ತಿಂದಾನೆ ಅವತ್ತು ನೈಟ್ ಏನೇನಿದೆಯೋ ಬೆಳಗ್ಗೆ ಎಷ್ಟು 7 ಗಂಟೆಗೆ ಓಪನ್ ಮಾಡಿರೋ 7 ಗಂಟೆಯಿಂದನೂ ಬಿಲ್ಲಿಂಗ್ ಅಲ್ಲಿ GST ಕಮ್ಮಿ ಏನಾಗಿದೆಯೋ ಅದು 5% ಇಂದ ಅದು ಬಿಲ್ಲಿಂಗ್ ಬರ್ತಾ ಇದೆ. ಅದರಿಂದ ನಾವು ಗ್ರಾಹಕರಿಗೆಲ್ಲ ತಿಳಿಸ್ಕೊಟ್ಟು ಆ ಥರನೇ ಬಿಲ್ ಮಾಡ್ತಾ ಇದ್ದೀವಿ. ಅವಾಗೇ ಬಿಲ್ ಕೂಡ ಕೊಟ್ಬಿಡ್ತಾ ಇದ್ದೀವಿ ಅವರಿಗೆ. ಅದರಿಂದ ಅವರು ಖುಷಿಯಾಗಿದೆ. ಅಪೋಲೋ ಫಾರ್ಮಸಿ ಟೋಟಲ್ ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೆಲ್ಲ ಅಪೋಲೋ ಇದೆಯೋ ಅಲ್ಲೆಲ್ಲ. ಓಕೆ, ಥ್ಯಾಂಕ್ ಯು. అదే మోదీ వాళ్ళు జిఎస్టీ తక్కువ చేసిన దానికి వర్తకను మాట్లాడుకొని పోవాలని వచ్చింది. ಕನ್ನಡ ಅದರಿಂದ ವ್ಯಾಪಾರ ಯಾವ್ದು ಜಾಸ್ತಿ ಆಗಿದೆ ಅವ್ರಿಗೆ ಒಂದು ಅಭಿನಂದನೆ. ಮೋದಿ GST ಕಮ್ಮಿ ಆಯ್ತಲ್ಲ. ಮೊನ್ನೆ ಯಾರೋ GST ಎಲ್ಲ ಕಡಿಮೆ ಆಗಿದೆ, ನಂಗೆ ತುಂಬಾ ಖುಷಿಯಾಗಿದೆ ಅಂತ. ಎತ್ಕೊಳ್ಳಿ ನಿಮ್ಗೆ ಯಾವ್ದು ಬೇಕೋ ಅದು ಎತ್ಕೊಳ್ಳಿ. ಜಗಮೆಚ್ಚಿದ ನಾಯಕ ನರೇಂದ್ರ ಮೋದಿಜಿ ಅವರಿಗೆ GST ಇಳಿಸಿದ ನರೇಂದ್ರ ಮೋದಿಜಿ ಅವರಿಗೆ ಇವತ್ತಿನ ದಿವಸ ಮುಳಬಾಗಿಲು ತಾಲೂಕು ಮತ್ತು ನಗರ ಘಟಕ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಏನು ನಮ್ಮ ನೆಚ್ಚಿನ ಜನಪ್ರಿಯ ಜನನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು GSTಯನ್ನು 28%ಇಂದ 18%ಗೆ ಮತ್ತು 12%ಇಂದ 5%ಗೆ ಇಳಿಕೆ ಮಾಡಿದ್ದಾರೆ. ಆ ವಿಚಾರವಾಗಿ ಜನಗಳ ಅಭಿಪ್ರಾಯವನ್ನು ಮತ್ತು ವ್ಯಾಪಾರಸ್ಥರನ್ನು ಭೇಟಿ ಮಾಡಿದಾಗ ನಿಜವಾಗ್ಲೂ ವರ್ತಕರು ಮತ್ತು ಜನಸಾಮಾನ್ಯರು ಇಬ್ಬರು ಹೇಳ್ತಾ ಇರೋದು ಒಂದೇ, ನೇರವಾಗಿ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಾ ಇದೆ ಅಂತ. ಬಹಳಷ್ಟು ಪದಾರ್ಥಗಳ ಉದಾಹರಣೆಯನ್ನು ಕೊಟ್ಟು ಇವತ್ತು ಶಾಂಪುಗಳಾಗಿರ್ಬೋದು, ಸೋಪುಗಳಾಗಿರ್ಬೋದು, ಕಾಸ್ಮೆಟಿಕ್ ಕ್ರೀಮ್ಸ್ ಆಗಿರ್ಬೋದು, ಮೆಡಿಕಲ್ ಐಟಮ್ಸ್ ಇರ್ಬೋದು, ಆಟೋಮೊಬೈಲ್ ಇಂಡಸ್ಟ್ರಿ ಇರ್ಬೋದು, ಮೊಬೈಲುಗಳಾಗಿರ್ಬೋದು, ಫ್ಯಾನ್ಸಿ ಐಟಮ್ಸ್ ಆಗಿರ್ಬೋದು, ಎಲ್ಲರನ್ನೂ ಭೇಟಿ ಮಾಡಿದ್ವಿ. ನಗರದಲ್ಲಿ ಎಲ್ಲರನ್ನೂ ಭೇಟಿ ಮಾಡಿದಾಗ ನೇರವಾಗಿ ವರ್ತಕರಿಗೆ ಏನು ಸಿಗ್ತಾ ಇದೆ, ವರ್ತಕರು ಬಹಳ ಸಮಾಧಾನವಾಗಿದ್ದಾರೆ, ಬಹಳ ಖುಷಿಯಾಗಿದ್ದಾರೆ. ಜನಮೆಚ್ಚಿದ ನಾಯಕನ ಈ ಒಂದು ನಿರ್ಧಾರ ಜನಸಾಮಾನ್ಯರಿಗೆ ಅನುಕೂಲವಾಗಿದೆ ಅಂತ ಹೇಳ್ಬಿಟ್ಟು ನಾವೇನು ಜನಗಳಿಂದ ಸ್ಪಂದನೆಯನ್ನು ಪಡೆದ್ವಿ, ನಮಗೆ ಭಾಳ ಖುಷಿ ಆಗ್ತಾ ಇದೆ. ಇಂಥ ಒಬ್ಬ ನಾಯಕನ ನೇತೃತ್ವದಲ್ಲಿ ಆ ಒಂದು ಪಕ್ಷದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇರೋದಕ್ಕೆ ಭಾಳ ಖುಷಿ ಆಗ್ತಾ ಇದೆ. ಅದೇ ರೀತಿಯಾಗಿ ಜನಗಳು ಕೂಡ ಭಾಳ ಖುಷಿ ಪಟ್ಟಿದ್ದಾರೆ, ವರ್ತಕರು ಕೂಡ ಬಹಳ ಆಶಾಭಾವನೆಯಿಂದ ಇದ್ದಾರೆ. ಈಗ ಎಸ್ಪೆಷಲಿ ನಾವು ಆಟೋಮೊಬೈಲ್ ಇಂಡಸ್ಟ್ರಿಗೆ ಹೋದಾಗ ನಿನ್ನೆಯಿಂದಲೇ ಬುಕಿಂಗ್ ಸ್ಟಾರ್ಟ್ ಆಗಿದೆ. ಸಾಕಷ್ಟು ಸೇಲ್ಸ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕಾರ್ನವರು ಕೂಡ ಅಷ್ಟೇ ಬುಕಿಂಗ್ ಸ್ಟಾರ್ಟ್ ಆಗಿದೆ. ಒಂದೊಂದು ಕಾರ್ ಮೇಲೆ 1 ಲಕ್ಷ ರೂಪಾಯಿಂದ 4 ಲಕ್ಷ ರೂಪಾಯಿವರೆಗೂ ಇಳಿಕೆ ಆಗಿದೆ ಅನ್ನೋ ಮಾತನ್ನು ಏನು ವರ್ತಕರು ಇವತ್ತು ಕಾರ್ನ ಡೀಲರ್ಗಳು ಹೇಳ್ತಾ ಇದ್ದಾರೆ. ಅದು ಜನಸಾಮಾನ್ಯರಿಗೆ ನೇರವಾಗಿ ಸಿಗ್ತಾ ಇದೆ. ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಕೂಡ ಅಷ್ಟೇ 10ರಿಂದ 15,000 ರೂಪಾಯಿ ಗಾಡಿ ಮೇಲೆ ಕಡಿಮೆ ಆಗ್ತಾ ಇದೆ. ಮತ್ತು ಶಾಂಪು ಸೋಪು ಇದು ಎಲ್ಲ ಏನು 15%ಇಂದ 5%ಗೆ ಒಂದು 10% ನೇರವಾಗಿ 100 ರೂಪಾಯಿ ಇದ್ದು 90 ರೂಪಾಯಿ ಆಗಿದೆ. ಅದು ನೇರವಾಗಿ ಜನಗಳಿಗೆ ಸಿಗ್ತಾ ಇದೆ. ಈ ಒಂದು ಖುಷಿಯನ್ನು ಜನಗಳ ಮಧ್ಯೆ ಹಂಚಿಕೊಳ್ಳೋದಕ್ಕೆ ನಮಗೆ ಖುಷಿ ಆಗ್ತಾ ಇದೆ. ಈ ಒಂದು ನಿರ್ಧಾರದಿಂದ ದೇಶದ ಜನತೆ ಸಂತುಷ್ಟರಾಗಿದ್ದಾರೆ, ಖುಷಿಯಾಗಿದ್ದಾರೆ. ಅಂತ ಒಂದು ಪಕ್ಷದಲ್ಲಿ ಕೆಲಸ ಮಾಡೋದಕ್ಕೆ ಜನಸಾಮಾನ್ಯರಿಗೆ ಮೋದಿಯವರ ಏನು GST ಇಳಿಕೆಯನ್ನು ಮುಟ್ಟಿಸುವಂಥ ಕಾರ್ಯವನ್ನು ಇವತ್ತು ನಮ್ಮನ್ನು ಶ್ರೀಹಳ್ಳಿ ಸುಂದರ್ ಅವರ ನೇತೃತ್ವದಲ್ಲಿ, ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ನಗರದ ಎಲ್ಲ ಪದಾಧಿಕಾರಿಗಳು, ತಾಲೂಕಿನ ಪದಾಧಿಕಾರಿಗಳು ಸೇವೆ ನಾವು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ನಮಗೆ ತೃಪ್ತಿ ತಂದಿದೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಖುಷಿ ಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.